ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ವಾಯ್ಸು ಚೇಂಜ್ ಕೇಳಿಸ್ತಾ ಇರ್ಬೋದು, ಯಾಕಂದರೆ ಮಳೆ ಬರ್ತಾ ಇದೆ. ವಾಯ್ಸ್ ಓವರ್ ಕೊಡೋಕ್ಕಾಗ್ತಾ ಇಲ್ಲ, ಸೌಂಡು ಜಾಸ್ತಿ ಕೇಳಿಸ್ತಾ ಇದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಇವಾಗ ಎಲ್ಲ ಐಟಮ್ಸ್ ಎಲ್ಲ ತಂದಿಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗೆಲ್ಲ ಜೋಡಿಸ್ಕೋಬೇಕು. ಅಂದರೆ 50% ತಂದಾಕೊಂಡಿದ್ದೀವಿ, ಇನ್ನು 50% ಅಲ್ಲೇ ಇದೆ. ಸ್ವಲ್ಪನೇ ಗಾಡೀಲಿ ತಂದೋಕೊಂಡು ಎಲ್ಲ ಜೋಡಿಸ್ಕೊಳ್ಳೋಣ ಅಂತ. ಒಂದೇ ಸರಿ ಎಲ್ಲ ತೊಗೊಬಂದು ಜೋಡ್ಸೋಕ್ಕಾಗಲ್ಲ, ಅಂದರೆ ತುಂಬ ಹೆವಿ ಅನಿಸ್ಬಿಡುತ್ತೆ ಅಂತಂದು ಹೇಳ್ಬಿಟ್ಟು ನಾನು ಕಿಚನ್ ಐಟಮ್ ಮಾತ್ರ ತರಿಸ್ಕೊಂಡಿದ್ದೀನಿ. ಕಿಚನ್ ಐಟಮು ಮತ್ತು ಬೇರೆ ಐಟಮು ನಮ್ಮ ಮನೆಯವ್ರು ತಂದು ಇಟ್ಟಿದ್ದಾರೆ, ಅದನ್ನೂ ತೋರಿಸ್ತೀನಿ. ರೂಮಲ್ಲಿ ಏನಿದೆ, ಅಂದರೆ ಅಡುಗೆ ರೂಮಲ್ಲಿ ಏನಿದೆ, ಬೆಡ್ರೂಮಲ್ಲಿ ಏನಿದೆ, ಇವೆಲ್ಲ ಏನೇನು ಐಟಮ್ಸ್ ತಂದಿಟ್ಟಿದ್ದೀವಿ. ಇನ್ನು ಎಷ್ಟು ತಂದಿಟ್ಟಿದ್ದೀವೋ ಇನ್ನೂ ಅಷ್ಟೇ ಅಲ್ಲಿ ಈ ನಾಳೆ ಮನೆಯಲ್ಲಿದೆ. ಇದು ಸ್ವಲ್ಪ ಸಾಮಾನು ಮಾತ್ರ ತಂದಾಕೊಂಡಿದ್ದೀವಿ. ನಾಳೆ ಗಾಡಿ ಬರುತ್ತೆ, ಗಾಡೀಲಿ ಎಲ್ಲ ಹಾಕ್ಕೊಂಡು ಬರೋಣ ಅಂತ. ಇದು ನಮ್ಮ ಸ್ಕೂಟಿಯಲ್ಲಿ ಯಾವುದು ಆಗುತ್ತೋ ಅದು ಮಾತ್ರ ತಗೊಬಂದು ಇಟ್ಕೊಂಡಿದ್ದೀವಿ. ಬಾಡಿಗೆನೂ ಜಾಸ್ತಿ ಕೇಳ್ತಾರೆ. ಒಂದು ಟ್ರಿಪ್ಪಿಗೆ ನಾವು ಕೊಟ್ಟಿದ್ದು 600 ರೂಪಾಯಿ. ಒಂದು ಟ್ರಿಪ್ಪಿಗೆ ಅಷ್ಟೊಂದು ಕೇಳಿದರು. ಅದರಿಂದ ಅದೇ 600 ರೂಪಾಯಿ ಹಾಕ್ಕೊಂಡ್ರೆ ನಾವು ಅಲ್ಲಿಂದ ತಂದು ಹಾಕೋಷ್ಟಾಗಿ ಒಂದು 100 ರೂಪಾಯಿ 200 ರೂಪಾಯಿ ಪೆಟ್ರೋಲ್ ಹೋಗಿರ್ಬೋದು ಅಷ್ಟೇ. ಅದನ್ನೇ ಯಾಕೆ 1000 ರೂಪಾಯಿ ಕೊಡೋದು ಅಂತಂದು ಹೇಳ್ಬಿಟ್ಟು 600 ರೂಪಾಯಿ ಮಾತ್ರ ಕೊಟ್ವಿ. ನಾವು 500 ಹೇಳಿದ್ವಿ, ಅವ್ರು ಕೇಳಲಿಲ್ಲ, 600 ರೂಪಾಯಿ ಕೊಡಲೇಬೇಕು. ಒಂದು ಟ್ರಿಪ್ಪಿಗಷ್ಟೇ 600 ರೂಪಾಯಿ ಕೇಳಿದರು. ಸರಿ ಅಂತಂದು ಹೇಳ್ಬಿಟ್ಟು ಮಾತಾಡಿಬಿಟ್ಟು ಒಂದು ಟ್ರಿಪ್ಪಿಗಷ್ಟೇ ಹೇಳ್ಬಿಟ್ಟು ಇವಾಗ ನಮ್ಮ ಗಾಡೀಲಿ ತೊಗೊಬರೋದೆಲ್ಲ ತೊಗೊಬಂದು ಇಟ್ಕೊಂಡಿದ್ದೀವಿ. ಇದೆಲ್ಲ ನೋಡಿರ್ಬೋದು, ನಾನು ಇವೆಲ್ಲ ಎತ್ತಿಟ್ಬಿಟ್ಟಿದ್ದೆ ಏನಕ್ಕೆ ತೊಗೊಳ್ಳೋದು ಅಂತಂದು. ಇವಾಗ ಈ ಹೊಸ ಮನೆಯಲ್ಲಿ ಎಲ್ಲ ತೆಗೆದುಬಿಡ್ತೀನಿ. ಇವೆಲ್ಲ ಅಂದರೆ ಇವಾಗ ಹಾಕಿಡ್ತೀನಿ, ಮತ್ತು ಎಲ್ಲ ತೆಗೆದುಬಿಡ್ತೀನಿ. ಪ್ಲೇಟ್ಸು, ತಟ್ಟೆಗಳು ಎಲ್ಲ ಎತ್ತಿಟ್ಬಿಟ್ಟಿದೆ. ಚಿಕ್ಕ ಮನೆಯಲ್ಲ, ಅಲ್ಲಿ ಎಲ್ಲ ಕಟ್ಬಿಟ್ಟು ಮೇಲೆ ಹಾಕ್ಬಿಟ್ಟಿದ್ದೆ. ನಮ್ಮ ಮನೆಯವರು ಅಂತ ಇದ್ದಾರೆ, ಇವೆಲ್ಲ ಎಲ್ಲಿ ತುರುಗ್ಬಿಟ್ಟಿದೆ ಇಷ್ಟೊಂದು ಐಟಮ್ಸು ಅಂತ. ಇದು ದೊಡ್ಡದಾಗಿದೆ ಮನೆ, ಮತ್ತು ವಾರ್ಡ್ರೋಬ್ಸ್ ಇದೆಯಲ್ಲ, ಆದ್ದರಿಂದ ಎಲ್ಲ ಹೊರಗಡೆ ತೆಗಿತಾ ಇದ್ದೀನಿ. ಅಲ್ಲಿ ಓಪನ್ ಕಿಚನು, ಮತ್ತು ಇದು ಓಪನ್ ಕಿಚನು, ಅದು ಕ್ಲೋಸ್ ಇತ್ತು. ಇದು ಸ್ಟೀಲ್ ಐಟಮ್ಮು, ಅಂದರೆ 4 ಸೆಟ್ 5 ಸೆಟ್ ಇದೆ. ಇದು ಸಿಲ್ವರ್ದು ಬರುತ್ತಲ್ಲ ಪಾತ್ರೆಗಳು, ಆ ಥರದ್ದು 5 ಸೆಟ್ಟಿಂದ ಐತೆ. ಅದು ನಮ್ಮ ಅಜ್ಜಿ ಕೊಡಿಸಿದ್ದು. ಅಂದರೆ 3 ಸೆಟ್ ತೊಗೊಂಡಿದ್ರಂತೆ, ಮೊಮ್ಮಗನಿಗೊಂದು ಮೊಮ್ಮಗಳಿಗೊಂದು, ಇನ್ನೊಂದು ಎಕ್ಸ್ಟ್ರಾ ಇರಲಿ ಅಂತಂದು ಹೇಳ್ಬಿಟ್ಟು. ಮದುವೆ ಆದಮೇಲೆ ನಮ್ಮ ಅಜ್ಜಿ ಕೊಟ್ಟು ಕಳಿಸಿದ್ರು. ನಾವು ಹೊಸ್ದಾಗಿ ಬಂದ್ವಲ್ಲ, ಆವಾಗ ನಮ್ಮ ಅಜ್ಜಿ ಕೊಟ್ಟು ಕಳಿಸಿದ್ಲು. ಇವಾಗ ರೂಮಲ್ಲಿರೋ ಐಟಮ್ಸ್ ಎಲ್ಲ ರೂಮಲ್ಲಿ ಇಡ್ತಾಯಿದ್ದೀನಿ. ಅದು ಕೆಳಗಿಟ್ಟರೆ ಅದೇ ಒಂಥರ ಸೌಂಡ್ ಜಾಸ್ತಿ ಬರ್ತಾಯಿದೆ, ಎಕೋ ಸೌಂಡ್ ಜಾಸ್ತಿ, ಒಂಥರ ಖಾಲಿ ಮನೇಲಿ ಜಾಸ್ತಿ ಸೌಂಡ್ ಬರ್ತಾಯಿದೆ. ಆದ್ದರಿಂದ ಆ ಥರ ಒಂದು ಚೀಲ ಹಾಕ್ಬಿಟ್ಟು ಇಡ್ತಾಯಿದ್ದೀನಿ. ಇವಾಗೆಲ್ಲ ಚೀಲ ಬಿಚ್ಚಿಬಿಟ್ಟು ಚೆಕ್ ಮಾಡ್ತಾಯಿದ್ದೀನಿ ಏನೇನಿದೆ ಏನೇನಿಲ್ಲ ಅಂತ. ಅಂದರೆ ಜೋಡಿಸ್ಕೊಳೋಕ್ಕೆ ಸೆಟ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಎಲ್ಲ ನೋಡಿಬಿಟ್ಟು ತೆಗಿತಾ ಇದ್ದೀನಿ, ಯಾವುದೆಲ್ಲಿ ಇಡಬೇಕು, ಕಿಚನಲ್ಲಿ ಅದು, ರೂಮ್ಸ್ಗೆ ಅದು ಅಂತ. ಇದೇ ನೋಡಿ ನಮ್ಮ ಅಜ್ಜಿ ನಮಗಂತ ಇದು ಕೊಟ್ಟು ಕಳಿಸಿದ್ದಂದರೆ, ನಮ್ಮ ಮನೆಯವ್ರು ಇದ್ದಾರಲ್ಲ ಅವರಮ್ಮ ಮದುವೆಗೆ ಮುಂಚೆನೇ ನನ್ನ ಮೊಮ್ಮಗ ಮದುವೆ ಆದರೆ ಇಲ್ಲಿರಲ್ಲ, ಬೇರೆ ಕಡೆ ಹೋಗ್ತಾನೆ, ಅಂದರೆ ಅವ್ನ ಕೆಲಸ ಎಲ್ಲಿದೆಯೋ ಅಲ್ಲಿಗೆ ಹೋಗ್ತಾನೆ ಅಂತೆ. ಇದು 5 ಸೆಟ್ ಅಲ್ಲ, ಇದು 7 ಸೆಟ್ಟಿಂದು ಸಿಲ್ವರ್ದು. ಅದು ಸ್ಟೀಲ್ ಇದೆಯಲ್ಲ, ಅದು ಮಾತ್ರ 5 ಸೆಟ್ಟಿಂದು. ಚೆನ್ನಾಗಿದೆ. ಚೊಂಬು ಅಷ್ಟೇ, ಇದು 4 ಇತ್ತು, 4ರಲ್ಲಿ ಒಂದು ಕಳೆದೋಯ್ತು. ಮದುವೆಯಲ್ಲೇ 4 ಇತ್ತು. ಮದುವೆ ಆದಮೇಲೆ ನಾವು ಏನು ಊರಿಗೆ ಹೊರಡಬೇಕು ಅನ್ನೋವಾಗ ನೋಡಿದರೆ 3 ಇತ್ತು ಅಷ್ಟೇ. ಪರವಾಗಿಲ್ಲ ಅಂತಂದು ಹೇಳ್ಬಿಟ್ಟು ಅದನ್ನೇ ತೊಗೊಂಡು ಬಂದ್ವಿ. ಇವಾಗ ಬಾಕ್ಸ್ಗಳೆಲ್ಲ ತೆಗಿತಾ ಇದ್ದೀನಿ. ನಾನು ಏನೇನು ಡೈಲಿ ಯೂಸು ಮಾಡ್ತೀನೋ ಬಾಕ್ಸ್ಗಳೆಲ್ಲ ತೆಗೆದು ಹೊರಗೆ ಇಟ್ಕೊತಾ ಇದ್ದೀನಿ, ರೇಷನೆಲ್ಲ ಹಾಕಿಡೋಕ್ಕೆ ಅಂತ. ನೋಡಿ ಎಲ್ಲ ಖಾಲಿ ಮಾಡ್ತಾಯಿದ್ದೀನಿ. ಪ್ಯಾಕಿಂಗ್ ಅವ್ರನ್ನೇನು ಕರೆಸಲ್ಲ, ನಾವೇ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ನನಗೆ ತಿಳಿದ ಮಟ್ಟಿಗೆ ನಾನು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ನಾನು ಯಾವೇ ಪ್ಯಾಕ್ ಮಾಡ್ಕೊಂಡಿದ್ದನ್ನ ಅವ್ಯಾವು ಇದಾಗಲೇ ಚೇಂಜ್ ನೋಡಿರ್ಬೋದು ನೀವು, ನಾನು ತೋರಿಸಿದ್ದೀನಿ. ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ವಿಡಿಯೋದು. ಅಂದರೆ ತುಂಬ ಸೇವಿಂಗ್ಸ್ ಯಾವ ಥರ ಮಾಡೋದು ಅಂತ ಅದರಲ್ಲಿ ತೋರಿಸಿದ್ದೆ. ಇವಾಗ ಅದಕ್ಕೊಳಗೆ ನಾವೇನೇ ವಾರ್ಡ್ರೋಬಲ್ಲಿ ಇಡ್ತೀವಿ ಅಂದರೂ ಜಿರಳೆಗಳು ಜಾಸ್ತಿ ವಾರ್ಡ್ರೋಬಲ್ಲಿ, ಅದಕ್ಕೆ ಆ ಥರ ಒಂದು ಕವರ್ ಹಾಕ್ಬಿಟ್ಟು ಇಡೋಣ ಅಂತ. ಅದು ಚಿಕ್ಕದಾಯಿತು, ಆಗಲಿಲ್ಲ. ಹಾಗೆಯೇ ಇನ್ನೊಂದು ಬೇರೆದು ತಗೊಂಡು ಹಾಕೋಣ ಅಂತ ನೋಡ್ತಾಯಿದ್ದೀನಿ, ಯಾವುದೂ ಸೆಟ್ ಆಗ್ತಿಲ್ಲ. ಇವಾಗ ಬಕೆಟ್ಸ್ ಎಲ್ಲ ತೆಗೆದುಬಿಟ್ಟು ವಾಶ್ರೂಮಲ್ಲಿ ಇದು ಪ್ಯಾಕಿಂಗ್ ಅಂತಲೇ ಇಟ್ಕೊಂಡಿದ್ದೀನಿ. ವಾಶ್ರೂಮಲ್ಲಿ ಬೇರೆ ಇರ್ತವೆ,
ಇಲ್ಲಿ ಪ್ಯಾಕ್ ಮಾಡೋ ಬಕೆಟ್ಸೇ ಬೇರೆ ಇರ್ತವೆ, ಅಂದರೆ ಚಿಕ್ಕ ಚಿಕ್ಕ ಐಟಮ್ಸ್ ಇರ್ತಾವಲ್ಲ ಅದರಲ್ಲಿ ಹಾಕಿ ಪ್ಯಾಕ್ ಮಾಡಿದರೆ ಚೆನ್ನಾಗಿರ್ತವೆ, ಅಂದರೆ ಡ್ಯಾಮೇಜ್ ಏನೂ ಬರಲ್ಲ ಅಂತ. ಇನ್ನೊಂದು ನಿಮಗೆ ಕುಕ್ಕರ್ ತೋರಿಸ್ತೀನಿ. ಅದು ಹೋಂಡದವರು ಅಂದರೆ ಹೋಂಡದವರು ಕೊಟ್ಟಿರೋದು ನಮ್ಮ ಮನೆಯವ್ರಿಗೆ, ಅಂದರೆ ಹೋಂಡ ಗಿಫ್ಟು. ಹೋಂಡ ಗಿಫ್ಟೇ ಒಂದು ಏನಿಲ್ಲ ಅಂದರೆ 1/4 ಭಾಗ ಐಟಮ್ಸ್ ಇದೆ. ಇವನು ಒಂಥರ ಕ್ವಾಟ್ಲೆ ಕೊಡ್ತಾ ಇದ್ದಾನೆ, ನನ್ನ ಮಗನು ಕೆಲಸ ಮಾಡೋಕ್ಕೆ ಬಿಡ್ತಾಯಿಲ್ಲ. ಇದು ಟೀ ಸ್ಟಾಲು. ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ ಬಂದಾಗ ನಾವು ಮದುವೆ ಆಗೋಷ್ಟರಲ್ಲಿ ತಂದು ಕೊಟ್ಟಿದ್ರು. ಇದು 5 ಕಪ್ಪಿಂದ 6 ಕಪ್ಪಿಂದ ಇರ್ಬೋದು. ಇದು ನೋಡಿ, ಇದು ನಾವು ತೊಗೊಂಡಿದ್ದು ಕುಕ್ಕರು. ಇದು ನಮ್ಮ ಮನೆಯವ್ರಿಗೆ ಕಂಪ್ನಿ ಕಡೆಯಿಂದ ಕೊಟ್ಟಿರೋ ಕುಕ್ಕರು. ಎಷ್ಟು ಚೆನ್ನಾಗಿದ್ದವಲ್ಲ, 3 ಪ್ಲೇಟ್ಸ್ ಇದೆ. ಇದು ಸ್ಟೀಮ್ ಮಾಡೋದು, ಇದು ಕುಕ್ಕರು, ಇದು ಒಂಥರದ್ದು 3 ಥರ ಪ್ಲೇಟ್ಸ್ ಇದೆ ಆ ಕುಕ್ಕರ್ಗೆ. ಒಂದೇ ಕುಕ್ಕರ್ಗೆ 3 ಥರ ಪ್ಲೇಟ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಅಂದರೆ ಒಂದು ಸರಿ ಯೂಸ್ ಮಾಡಿದ್ದೀನಿ ಅಷ್ಟೇ, ಏನಿದ್ದಿದ್ದೆಲ್ಲ ಇಟ್ಟಿದ್ದೀನಿ. ಇವಾಗ ಎಲ್ಲ ಕಟ್ಟಿಡಬೇಕಲ್ಲ, ನೋಡ್ತಾ ಇದ್ದೀನಿ. ಇವಾಗ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಿಮಗೆ ನನ್ನ ಐಟಮ್ಸ್ ಎಲ್ಲ ಹೆಂಗಿದೆ ಅಂತ. ಇದು ನೋಡಿ, ಆವಾಗಲೇ ಕುಕ್ಕರ್ ತೋರಿಸಿದ್ನಲ್ಲ ಫಸ್ಟಿಗೆ, ಮೇಲಿರೋ ಕುಕ್ಕರು ಮತ್ತು ಆ ಗ್ಯಾಸ್ ಸ್ಟವ್ ಒಂದೇ ಅಂಗಡಿಲಿ ತೊಗೊಂಡಿದ್ದು ಪ್ರಮೋಷನ್ ವೀಡಿಯೋಗೆ ಹೋದಾಗ. ನೋಡಿ ಇಷ್ಟು ಪ್ಯಾಕ್ ಮಾಡಿ, ಅದು ಮೇಲ್ಗಡೆ ಇತ್ತಲ್ಲ ಆ ಕುಕ್ಕರ್, ರೆಡ್ ಕುಕ್ಕರು. ಇದು ದೋಸೆ ಹೆಂಚು ರಾಯನ್ ಹಾಕ್ಕೊಂಡು ದೋಸೆ ಹಾಕ್ಕೊಡು ನನಗೆ ಅಂತಂದು ಹೇಳ್ತಾಯಿದ್ನು. ಜೋಡ್ಸೋದೈತಪ್ಪ ಇರಪ್ಪ ಅಂತಂದು ಹೇಳ್ಬಿಟ್ಟು ಇವಾಗ ಜೋಡಿಸ್ಕೊತಾ ಇದ್ದೀನಿ. ಅಂದರೆ ನಾವು ಜೋಡಿಸೋದು ಫಸ್ಟಿಗೆ ಜೋಡಿಸ್ಕೊಂಡ್ರೆ ಸ್ವಲ್ಪ ಒಂದೇ ಸರಿ ಅಂದರೆ ಹೆವಿ ಆಗಲ್ಲ ಅಂತಂದು ಹೇಳ್ಬಿಟ್ಟು ಅಷ್ಟೇ. ಒಂದೇ ಸರಿ ನಾವು ಇದು ಮಾಡೋಕ್ಕೋದ್ರೆ ತುಂಬ ಹೆವಿ ಅನಿಸ್ಬಿಡುತ್ತೆ, ಆದ್ದರಿಂದ ಸುಮ್ಮನೆ ಇರೋದು ಅಷ್ಟೇ. ನೋಡಿ ಒಂದೊಂದೇ ಹತ್ಬಿಟ್ಟು ಜೋಡಿಸ್ತಾ ಇದ್ದೀನಿ ನನಗೆ ಬರೋಷ್ಟು. ಇವಾಗ ಮೇಲ್ಗಡೆದು ಸ್ವಲ್ಪ ಇದೆ, ಇನ್ನೂ ಒಂದು ಐಟಮ್ಸ್ ಅಲ್ಲೇ ಇದೆಯಲ್ಲ, ಕರೆಕ್ಟಾಗಿ ಹಾಕಿಡೋಕ್ಕಾಗ್ತಾ ಇಲ್ಲ. ಇವಾಗ ಬಾಕ್ಸ್ಗಳಿಗೆಲ್ಲ ಜೋಡಿಸ್ತಾ ಇದ್ದೀನಿ. ಬಾಕ್ಸ್ ಜೋಡಿಸ್ಕೊಂಡ್ರೆ ಆಮೇಲೆ ರೇಷನ್ ಹಾಕಿ ಇಡ್ಬೋದು ಹಂಗೆ ಅಂತಂದು ಹೇಳ್ಬಿಟ್ಟು ಎಲ್ಲ ಬಾಕ್ಸ್ ಇಟ್ಕೊತಾ ಇದ್ದೀನಿ. ಇಲ್ಲಿ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ. ಮಿಕ್ಕಿದ್ದೆಲ್ಲ ಕಟ್ಟಾಕ್ಬಿಟ್ಟಿದ್ದೀನಿ. ಹೆಂಗಿದ್ರು ವಾರ್ಡ್ರೋಬ್ ಇದೆಯಲ್ಲ, ಓಪನ್ ಇಲ್ಲ, ಕ್ಲೋಸ್ ಇದೆ, ಅದರಿಂದ ಎಲ್ಲ ಹಾಕಿಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇವಾಗ ನನ್ನ ಮಗ ಎಲ್ಲ ನೋಡಿ ಯಾವ ಥರ ಮಾಡ್ತಿದ್ದಾನೆ. ಅದರಿಂದ ಇವಾಗೆಲ್ಲ ಎತ್ತಿಟ್ಬಿಡೋಣ ಅಂತ. ಇದು ನಾಳೆಗೂ ಕಂಟಿನ್ಯೂ ಆಗುತ್ತೆ, ನಾನು ಯಾವ ಥರ ಶೂಟ್ ಮಾಡಿಕೊಂಡೆ, ಯಾವ ಥರ ಜೋಡಿಸ್ದೆ ಅಂತಂದೆಲ್ಲ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತಂದು ಹೇಳ್ತೀನಿ. ನಿಮ್ಮಿಂದ ನಾವು ನಿಮ್ಮ ಸಹಕಾರನೇ ನಮಗೆ. ಆದ್ದರಿಂದ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತಂದು ಹೇಳ್ತಾ ಇಲ್ಲಿಗೆ ಹೆಣ್ಣು ಮಾಡೋಣ ಅಂತ. ಅಂದರೆ ರಾಯನು ಸುಮ್ಮನೆ ಇರೋದಿಲ್ಲ, ಅವನು ಅಂಗನವಾಡಿಗೆ ಬಿಟ್ಟು ಬಂದು ಆಮೇಲೆ ನಾನು ಕೆಲಸ ಮಾಡ್ಕೋಬೇಕು. ಅದರಲ್ಲಿ ಅವನು ಹೋಗಲ್ಲ ಅಂದು, ಅದಕ್ಕೆ 11 ಗಂಟೆ ಆಗಿತ್ತು. ಫಸ್ಟು ಬಿಟ್ಟು ಬಂದುಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತಂದು ಇವಾಗ ಅವನು ಬಿಟ್ಟು ಬರೋಣ ಅಂತಂದು ನಾನು ಫೋನ್ ಮಾಡ್ತಾಯಿದ್ದೀನಿ ಮೇಡಮ್ಗೆ, ಬರ್ತಾಯಿದ್ದೀನಿ ಅಂತಂದರು. ಆದ್ದರಿಂದ ಇವಾಗ ಕ್ಲೋಸ್ ಮಾಡಿಬಿಟ್ಟು ಹೋಗೋಣ ಅಂತಂದು ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.